श्रीगुरुभ्यो नमः परमगुरुभ्यो नमः श्रीनानंदतीर्थ भगवत्पादाचार्यगुरुभ्यो नमः हरि ओम योऽयं कालः तस्यते व्यक्तबन्धो चेष्टामाहुश्चेष्टते येन विश्वं निमेषादिर्वत्सरान्तो महीयान् तन्त्वेशानं क्षेमधामं प्रपद्ये ಭಾಗವತದಲ್ಲಿ ದೇವಕಿ ದೇವಿ ತಾನು ಪರಮಾತ್ಮನನ್ನ ಪಡೆದು ಆ ಪರಮಾತ್ಮನನ್ನ ಕಾಲರೂಪನಾದ ಪರಮಾತ್ಮನನ್ನ ತಾನು ಸ್ತೋತ್ರ ಮಾಡುವಂಥವಳಾಗಿದ್ದಾಳೆ. ಎಲೆ ಪರಮಾತ್ಮನೇ, ಯೋಯಂ ಕಾಲಃ, ನೀನು ಕಾಲರೂಪದಿಂದ ಇದ್ದಂಥ ಎಲೆ ಪರಮಾತ್ಮನೇ, ನೀನು ಈ ಜಗತ್ತನ್ನ ನಡೆಸುವಂಥವನಾಗಿದ್ದೀ. ಒಂದು ನಿಮಿಷದಿಂದ ಹಿಡಿದುಕೊಂಡು ಒಂದು ವರ್ಷದ ಪರ್ಯಂತರವಾಗಿಯೂ ನೀನು ಅದರಲ್ಲಿ ಇದ್ದುಕೊಂಡಂಥವನಾಗಿ ಕಾಲ ನಿಯಾಮಕ, ಕಾಲೋತ್ಪಾದಕ, ಕಾಲ ಸಾಕ್ಷಿಯಾಗಿ ಇದ್ದುಕೊಂಡು ಇರುವಂಥವನಾಗಿದ್ದಿ. ಇಂಥ ನೀನು ನಮಗೆ ಕ್ಷೇಮಧಾಮಂ ಪ್ರಪದ್ಯೆ, ನಮಗೆ ಕ್ಷೇಮವನ್ನು ಮಾಡುವಂಥವನಾಗು ಎನ್ನುವಂತಹ ದೃಷ್ಟಿಯಿಂದ ಆಮೇಲೆ ಈ ದಿವಸ ವಿಶೇಷವಾದಂತಹ ಪರ್ವಕಾಲ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಪಂಚಾಂಗಗಳು, ಪಂಚ ಅಂಗಗಳು, ಪಂಚ ಅಂಗಾನಿ ಯಶ್ಯ ಸಹ ಪಂಚಾಂಗ ಅಂತ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ನಾವು ನಿತ್ಯ ತಿಳಿದುಕೊಳ್ಳುವಂಥವರಾಗಬೇಕು. ಯಾಕಂದರೆ ದೇಶ ಕಾಲೋಚಿತ ಧರ್ಮ ಕರ್ಮಾಸಕ್ತರ ಅಂತ ದಾಸರು ಹೇಳಿದರು. ದೇಶ ಕಾಲಕ್ಕೆ ಉಚಿತವಾದ ಧರ್ಮಗಳನ್ನು ಮಾಡುವುದರಿಂದ ನಮಗೆ ಫಲ ಬೇಗನೆ ದೊರೆಯುವಂಥದ್ದಾಗುತ್ತದೆ ಎನ್ನುವಂತಹ ದೃಷ್ಟಿಯಿಂದ ಈ ದಿವಸ ಯುಗಾದಿ, ಯುಗದ ಆದಿ ಇರುತ್ತೆ. ಈ ದಿವಸ ನಾವು ಈ ಪಂಚಾಂಗವನ್ನು ಶ್ರವಣ ಮಾಡುವಂಥವರಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಶ್ರೀಮದ್ ಆನಂದ ತೀರ್ಥಾಖ್ಯಾನ್ ಗುರೂನ್ ವಿದ್ಯಾದಿವಾಕರಾನ್ ವಂದೇ ಪುದುಷ್ಟಿ ದುರ್ಬೋಧ ವ್ಯಾಸ ಸಿದ್ಧಾಂತ ದೀಪಕಾನ್. ಶ್ರೀಮದ್ ಆಚಾರ್ಯರು ಸಾಮಾನ್ಯರಲ್ಲ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಪರಮಾತ್ಮನ ಕಾರ್ಯವನ್ನು ಸಾಧನೆ ಮಾಡುವುದಕ್ಕಾಗಿಯೇ ಅವತಾರ ಮಾಡಿದಂಥ ಹನುಮ ಭೀಮ ಮಧ್ವರನ್ನು ಸ್ಮರಣೆ ಮಾಡಿಕೊಂಡು ಆಮೇಲೆ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೌ ಗುರು ಚಂದ್ರಾರ್ಕೌ ವರುಣ ನಲೌ ಮರಿಯಮೌ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯೌ ನಿರತರ್ಮರುದ್ಗಣಯುತ ಪರ್ಜನ್ಯ ಮಿತ್ರಾದಯ ಸತ್ರೀಕಾ ಸುರಪುಂಗವಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ ಎಂದು ಹೇಳಿದಂತೆ ನಿತ್ಯ ನಾವು ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಬೇಕು. ವಂದೇ ವಿಷ್ಣು ನಮಾಮಿ ಶ್ರಿಯಮತ ಚ ಭುವಂ ಬ್ರಹ್ಮ ವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾನ್ ಸದ್ಗುರುನ್ ಮದ್ಗುರುಶ್ಯ. ಗುರುಗಳಿಂದ ಹಿಡಿದುಕೊಂಡು ಪಾವಟಿಗೆ ನಿಚ್ಚಣಿಕೆ ಅಂತ ಹೇಳಿದ್ರು. ತಾರತಮ್ಯದಿಂದ ನಾವು ಗುರುಗಳನ್ನು ಸ್ಮರಣೆ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಇಲ್ಲಿ ಆದಿತ್ಯಾದಿ ನವಗ್ರಹ ಶುಭಕರ, ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಂಯೋಗಕಾಶ್ಚಿತಯ ಸದ್ದೇವತಾಸ್ತದ್ಗಣಾ ಮಾಸಾಬ್ದಾರತವಸ್ತದೈವ ದಿವಸ ಸಂಧ್ಯಾಸ್ತತಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ನಃ ಮಂಗಲಂ ಕುರ್ಯಾತ್. ನಕ್ಷತ್ರಗಳು, ಯೋಗಗಳು, ಕರ್ಣಗಳು, ಗ್ರಹಗಳು, ಮೇಷಾದಿ ರಾಶಿಗಳು ಇವೆಲ್ಲವೂ ನಮಗೆ ಶುಭವನ್ನು ಮಾಡುವಂಥವರಾಗಲಿ ಎನ್ನುವಂತಹ ದೃಷ್ಟಿಯಿಂದ ಶ್ರೀಮದ್ ಆಚಾರ್ಯರ ಮತವನ್ನು ಎತ್ತಿ ಹಿಡಿದಂಥವರು, ಎತ್ತಾಗಿ ಎತ್ತಿ ಹಿಡಿದಂಥ ಆ ಟೀಕಾರಾಯರನ್ನು ಸ್ಮರಣೆ ಮಾಡುವಂಥವರಾಗಿದ್ದಾರೆ. ಶ್ರೀಮದ್ ಆನಂದ ತೀರ್ಥಾರ್ಯ ಶಾಸ್ತ್ರ ದುಗ್ಧಾಭ್ಯಮಂತನ ಪ್ರಾಪ್ತ ನ್ಯಾಯಸುಧಾಯೇನ ಜೈ ತಂ ಜಯೀಂದ್ರ ಮಹಂಬಜೆ. ಜಯೀಂದ್ರ ಶ್ರೇಷ್ಠರಾದಂಥ, ಇಂದ್ರಾಂಶ ಸಂಭೂತರಾದಂಥ ಈ ಶ್ರೇಷ್ಠರಾದ ಜಯೀಂದ್ರನನ್ನು ಸ್ಮರಣೆ ಮಾಡುವಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ಶ್ರೇಷ್ಠರಾದಂಥವರು ಜಗತ್ತಿಗೆ ಉತ್ತರವನ್ನು ಕೊಡಬೇಕಾದಂಥ ಮಠನೇ ಉತ್ತರಾದಿ ಮಠ. ಜಗತ್ತಿಗೆ ಶ್ರೀಮದ್ ಆಚಾರ್ಯ ಸಿದ್ಧಾಂತವನ್ನು ತಿಳಿಸುವಂಥ ಶ್ರೇಷ್ಠವಾದ ಮಠನೇ ಉತ್ತರಾದಿ ಮಠವಾಗುವಂತಹದ್ದಾಗಿದೆ. ಸತ್ಯಾತ್ಮ ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಎಂದು ಹೇಳಿ
ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ ಎಂದು ಹೇಳಿದಂತೆ ನಮ್ಮ ಗುರುಗಳು ಸಾಮಾನ್ಯರಲ್ಲ. ಯಾವ ಶ್ರೇಷ್ಠವಾದಂಥ ಭಾಗವತದಲ್ಲಿ ಅವರ ವರ್ಣನೆಯಾಗುವಂತಹದಾಗಿದೆ. ಸತ್ಯವೃತಂ ಸತ್ಯಪರಂ ಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂತೆ ಸತ್ಯೆ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತಾಂ ಶರಣಂ ಪ್ರಪನ್ನಾಃ ಎಂದು ಹೇಳಿದಂತೆ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ ಎಂದು ಹೇಳಿದಂತೆ ಈ ದಿವಸ ಪ್ರಾತಃ ಕಾಲದಲ್ಲಿ ವೃಷಃ ಕಾಲದಲ್ಲಿ ಏಳಬೇಕು, ಗುರುಗಳನ್ನು ಸ್ಮರಣೆ ಮಾಡಬೇಕು ಮತ್ತು ಶಾಂತ ಸ್ವರದಿಂದ ಇರುವಂಥವರಾಗಿ ಶಾಂತರಾಗಿ ಈ ದಿವಸ ವೃದ್ಧೋಕ್ತಿಂ ಪರಿಗೃಹ್ಯ. ವೃದ್ಧೋಕ್ತಿ ಅಂದರೆ ದೊಡ್ಡವರ ಮಾತು ಅಂತ ಅರ್ಥ. ವೃದ್ಧೋಕ್ತಿ ಅಂದರೆ ವೇದಗಳು ಅಂತ ಅನಾದಿ ಕಾಲದಿಂದ ಬಂದಂಥ ವೇದಗಳ ಮಂತ್ರಗಳನ್ನು ವೇದೋಕ್ತವಾದ ಎಲ್ಲ ಕ್ರಿಯೆಗಳನ್ನು ಈ ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಮಾಡುವಂಥವರಾಗಿ, ಆಮೇಲೆ ಇವತ್ತು ವಿಶೇಷವಾದಂಥದ್ದು ಏನಪ್ಪ ಅಂದರೆ ಈ ಬೇವನ್ನು ತೆಗೆದುಕೊಳ್ಳುವಂಥವರಾಗಬೇಕು ಎನ್ನುವಂಥದ್ದು. ಬೇವು ಅಂದರೆ ಏನು ಅದನ್ನು ಹೇಳುವಂಥವರಾಗಿ ಇದ್ದಾರೆ. ಯಾವ ಯಾವ ಪದಾರ್ಥಗಳನ್ನು ಕೂಡಿಸಿ ಈ ಬೇವನ್ನು ಮಾಡಬೇಕು, ಯಾಕಂದರೆ ಆಯುಷ್ಯ ಅಭಿವೃದ್ಧಿಯಾಗಬೇಕೆನ್ನುವಂತಹ ದೃಷ್ಟಿಯಿಂದ ಈ ಎಲ್ಲ ವ್ಯಾಧಿಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಮೆಣಸು, ಇಂಗು, ಸೈಂಧವ ಲವಣ, ಅಜವಾನ, ಸಕ್ಕರೆ ಮತ್ತು ಬೇವಿನ ಹೂವು ಮತ್ತು ಕೋಮಲವಾದ ಎಲೆಗಳನ್ನು ಹಾಕಿ ಹುಣಸೆ ಹಣ್ಣನ್ನು ಅದರಲ್ಲಿ ಹಾಕಿ ಈ ಶ್ರೇಷ್ಠವಾದಂಥ ಭಕ್ಷ್ಯವನ್ನು ಔಷಧವನ್ನು ನಾವು ಈ ದಿವಸ ಪ್ರಾಶನೆ ಮಾಡುವುದರಿಂದ ಸರ್ವ ರೋಗಗಳು ಕೂಡ ಪರಿಹಾರವಾಗುವಂಥವಾಗಿವೆ. ಆದ್ದರಿಂದ ಇದಕ್ಕೆ ಬೇವನ್ನು ಪ್ರಾಶನ ಅಂದರೆ ಬೇವು ಬೆಲ್ಲ ಅಂತ. ಜೀವನ ಎನ್ನುವಂತಹದ್ದು ಬೇವು ಬೆಲ್ಲಿನಂತೆ ಒಮ್ಮೆ ನಮಗೆ ಸಿಹಿಯಾಗಿ ತೋರುವಂತಹದ್ದಾಗಿದೆ, ಒಮ್ಮೆ ಕಹಿಯಾಗಿ ತೋರುವಂತಹದ್ದು. ಆದ್ದರಿಂದ ಇಂತಹ ಜೀವನವನ್ನು ನಾವು ತಿಳಿದುಕೊಳ್ಳಬೇಕೆನ್ನುವಂತಹ ದೃಷ್ಟಿಯಿಂದ ಬೇವನ್ನು ತಾವು ಪ್ರಾಶನ ಮಾಡುವಂಥವರಾಗಿ ವೃದ್ಧೋಕ್ತಿಂ ಪ್ರತಿಗೃಹ್ಯ ನಿಂಬಕಲಂ ಪ್ರಾಶ್ಯಾಜ್ಯ ಪಾತ್ರೆ ಸ್ವಗಂ. ಇವತ್ತು ಆಜ್ಯ ಪಾತ್ರದಲ್ಲಿ ತನ್ನ ಮುಖವನ್ನು ನೋಡಿಕೊಂಡಂಥವನಾಗಿ ದರ್ಪಣದಲ್ಲಿ ತನ್ನ ಅಲಂಕಾರವನ್ನು ಮಾಡಿಕೊಂಡು ತಾನು ಬ್ರಾಹ್ಮಣರಿಂದ ಕೂಡಿಕೊಂಡು ವರ್ಷಫಲವನ್ನು ತಾನು ಕೇಳುವಂಥವನಾಗಬೇಕು ಎಂದು ಹೇಳಿ ಸ್ವಸ್ತಿಸಿ ಸಿದ್ಧಾಂತ ಮತೇನ ಸಮಸ್ತ ವೇದೋತ್ಪತ್ತಿ ನಿಲಯ ನಿಯಮನ ಜ್ಞಾನಾಜ್ಞಾನವಿಂದ ಮೋಕ್ಷ ಕಾರಣಸ್ಯ ಶ್ರೀ ಮಹಾವಿಷ್ಣೋ ನಾವಿಕನೋದ್ವಶ್ಯ ಚತುರ್ಮುಖ ಬ್ರಹ್ಮಣ ಪರಮಾಯು ವರ್ಷಶತಂ. ಯಾರು ಶತಾಯುಗಳಿದ್ದಾರೋ ಅವರನ್ನು ಸ್ಮರಣೆ ಮಾಡಬೇಕು. ಬ್ರಹ್ಮದೇವರು ಶತಾಯುಗಳಾದಂಥವರು, ಅವರನ್ನು ನಾವು ಸ್ಮರಣೆ ಮಾಡುವುದರಿಂದ ಯಾರನ್ನು ಸ್ಮರಣೆ ಮಾಡುವಂಥವರಾಗಿದ್ದೇವೆಯೋ ಅವರ ಅನುಗ್ರಹ ನಮಗೆ ಆಗುವಂಥದ್ದಾಗಿದೆ ಎಂದು ಹೇಳಿ ಬ್ರಹ್ಮದೇವರ ಆಯುಷ್ಯವನ್ನು ಸ್ಮರಣೆ ಮಾಡಿಕೊಂಡು ಬ್ರಹ್ಮದೇವರಿಗೆ 100 ವರ್ಷದಲ್ಲಿ ಈಗ ಪೂರ್ವಾರ್ಧ ಮುಗಿಯುವಂಥದ್ದಾಗಿದೆ. ಉತ್ತರಾರ್ಧದಲ್ಲಿ ಪ್ರಥಮ ವರ್ಷ, ಪ್ರಥಮ ದಿವಸ, ಪ್ರಥಮ ದಿನ ಇದಕ್ಕೆ ಶ್ವೇತವರಾಹ ಕಲ್ಪ ಎನ್ನುವಂತಹ ನಾಮವಾಗುವಂತಹದ್ದಾಗಿದೆ. 30 ಗಂಟೆಗಳು ಹೋಗುವಂತಹವಾಗಿವೆ, ಸ್ವಲ್ಪ ಫಳಗಳು ಕೂಡ ಮುಗಿಯುವಂತಹದ್ದಾಗಿವೆ. ಅಷ್ಟರಲ್ಲಿ ಕೃತತ್ರೇತ ದ್ವಾಪರ ಕಲಿ ಎನ್ನುವಂತಹ ಮಹಾಯುಗಗಳು ಗತಿಸಿ ಹೋಗುವಂತಹವಾಗಿವೆ. ಇವು ಸಪ್ತತಿ ಮಹಾಯುಗೈ 70 ಮಹಾಯುಗಗಳಿಂದ ಕೂಡಿಕೊಂಡಂತ ಇದಕ್ಕೆ ಮನ್ವಂತರ ಎಂದು ಹೇಳುವಂಥವರಾಗಿದ್ದಾರೆ. ಅಷ್ಟು ಬ್ರಹ್ಮದೇವರಿಗೆ ಒಂದು ದಿನ ಅಷ್ಟೇ ರಾತ್ರಿ ಆಗುವಂತಹದ್ದಾಗಿದೆ ಎಂದು ಹೇಳಿ ಬ್ರಹ್ಮನಿಗೆ ದೇವರಿಗೆ ಒಂದು ವರ್ಷವಾಗುವಂತಹದ್ದಾಗಿದೆ ಎಂದು ಹೇಳಿ ವರ್ತಮಾನೋ ಬ್ರಹ್ಮಣೋ ದಿನ ಅಲ್ಲಿ ಸ್ವಯಂಭುವ ಸ್ವರೋಜಸ ಉತ್ತಮ ತಾಪಸ ರೈವತ ಚಾಕ್ಷುಷ ಎನ್ನುವಂಥ 6 ಮನ್ವಂತರಗಳು ಕಳೆಯುವಂತಹವಾದವು. ಈಗ 7ನೇ ಮನ್ವಂತರ ವೈವಸ್ವತಂತರೇ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ನಿತ್ಯ ನಾವೇನು ಸಂಕಲ್ಪ ಮಾಡ್ತೀವೋ ಆ ವೈವಸ್ವತ ಮನ್ವಂತರದಲ್ಲಿಯೂ ಈ ಮಹಾಯುಗವು ಕಳೆಯುವಂಥವಾಗಿ ಅಷ್ಟಾವಿಂಶತಿನೇ ಮಹಾಯುಗ 28ನೇ ಮಹಾಯುಗದಲ್ಲಿ ಕೃತತ್ರೇತ ದ್ವಾಪರ ಎನ್ನುವಂತಹ ಯುಗಗಳು ಮುಗಿದು ಸ್ವಲ್ಪ ಕಲಿಯುಗವೂ ಕೂಡ ಮುಗಿಯುವಂತಹದ್ದಾಗಿದೆ ಎಂದು ಹೇಳಿ ಮಹಾಯುಗದ ಪ್ರಮಾಣವನ್ನು ಹೇಳಿ 43,20,000 ವರ್ಷ ಮಹಾಯುಗ,
ಅದರಲ್ಲಿ ಕೃತಯುಗ 17,22,000 ವರ್ಷ. ಕೃತಯುಗ ಕೃತಯುಗದ ಧರ್ಮಗಳನ್ನು ಹೇಳಿದರು. ಶುಕ್ಲವರ್ಣ ಪರಮಾತ್ಮ ಶುಕ್ಲವರ್ಣದಿಂದ ಕೂಡುವಂಥವನಾಗಿದ್ದಾನೆ. ಅವನ ಹೆಸರು ನಾರಾಯಣ. ಚತುಷ್ಪಾದ ಧರ್ಮ 4 ಪಾದ ಧರ್ಮ, ಅಸ್ಥಿಗತ ಪ್ರಾಣ, ಸತ್ಯವಾದಿ ಜನರು. ಮನುಷ್ಯನು 28 ಮೊಳ ಎತ್ತರನಾಗುವಂಥವನಾಗಿದ್ದಾನೆ. ಮನುಷ್ಯನ ಆಯುರ್ಮಾನ 1,00,000 ವರ್ಷ. 7 ಸಲ ಧಾನ್ಯೋತ್ಪತ್ತಿ. ಸುವರ್ಣದ ಪಾತ್ರೆಗಳು. ರತ್ನಮಯನೇ ವ್ಯಾಪಾರ, ಅಂದರೆ ವ್ಯಾಪಾರಕ್ಕೆ ಮಾಧ್ಯಮ ಯಾವುದು ಅಂದರೆ ರತ್ನ ಕೊಟ್ಟೇ ನಾವು ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕು. ಪುಣ್ಯ 20, ಪಾಪಂತೂ ಇಲ್ಲೇ ಇಲ್ಲ ಕೃತಯುಗದಲ್ಲಿ. ಇನ್ನು ತ್ರೇತಾಯುಗ ಪ್ರಮಾಣ 12,96,000 ವರ್ಷ. ತ್ರೇತಾಯುಗ ಧರ್ಮ ಅಂದರೆ ಪರಮಾತ್ಮ ನಾರಾಯಣ ರಕ್ತವರ್ಣದಿಂದ ಕೂಡುವಂಥವನಾಗಿದ್ದಾನೆ. ತ್ರಿಪಾದ ಧರ್ಮ ಮಾಂಸಗತ ಪ್ರಾಣ, ಮಾಂಸ ಇರುವವರೆಗೂ ಮನುಷ್ಯ ಇರುವಂಥವನಾಗಿದ್ದಾನೆ. 14 ಮೊಳ ಎತ್ತರನಾದಂಥವನು. ಮನುಷ್ಯನ ಆಯುರ್ಮಾನ 10,000 ವರ್ಷ. 5 ಸಲ ಧಾನ್ಯೋತ್ಪತ್ತಿ ಮತ್ತು ಬೆಳ್ಳಿಯ ಪಾತ್ರೆಗಳು. ಸುವರ್ಣನೇ ವ್ಯಾಪಾರದ ಮಾಧ್ಯಮವಾಗುವಂತಹದ್ದಾಗಿದೆ. 15 ಪುಣ್ಯವಾದರೂ ಕೂಡ 5 ಪಾಪ ಕೂಡಿಕೊಳ್ಳುವಂತಹದ್ದಾಯಿತು ತ್ರೇತಾಯುಗದಲ್ಲಿ. ಇನ್ನು ದ್ವಾಪರ ಯುಗದ ಪ್ರಮಾಣ 8,64,000 ವರ್ಷ. ಪೀತವರ್ಣ ಪರಮಾತ್ಮ ಹಳದಿ ವರ್ಣದಿಂದ ಕೂಡಿಕೊಂಡಂಥವನು. ಮತ್ತು ನಾರಾಯಣ ದ್ವಿಪಾದ ಧರ್ಮ 2 ಪಾದ ಧರ್ಮ. ಹೃದಯಗತ ಪ್ರಾಣ, ಎಲ್ಲಿಯವರೆಗೆ ರಕ್ತ ಇರ್ತೋ ಅಲ್ಲಿವರೆಗೆ ಉಳಿಯುವಂಥವನಾಗಿದ್ದಾನೆ. 7 ಹಸ್ತ 7 ಮೊಳ ಈ ದ್ವಾಪರ ಯುಗದಲ್ಲಿ ಮನುಷ್ಯ ಇರುವಂಥವನು. ಮನುಷ್ಯನ ಆಯುರ್ಮಾನ 1,000 ವರ್ಷ. 3 ಸಲ ಧಾನ್ಯೋತ್ಪತ್ತಿ. ತಾಮ್ರಭಾಂಡಾನಿ ರೌಪ್ಯಮಯ ವ್ಯಾಪಾರ, ತಾಮ್ರದ ಪಾತ್ರೆಗಳು ಮತ್ತು ರೌಪ್ಯಮಯ ಬೆಳ್ಳಿಯ ವ್ಯಾಪಾರಕ್ಕೆ ಮಾಧ್ಯಮ. 10 ಪಾಪ 10 ಪುಣ್ಯ. ಪಾಪ ಪುಣ್ಯಗಳು ಸಮಾನವಾಗುವಂಥವಾದವು ದ್ವಾಪರ ಯುಗದಲ್ಲಿ. ಕಲಿಯುಗದಲ್ಲಿ 4,32,000 ವರ್ಷ. ಕಲಿಯುಗ ಧರ್ಮ ಕೃಷ್ಣವರ್ಣೋ ಹರಿ. ಕಲವು ಕೃಷ್ಣಂ ಕಲವು ಕೃಷ್ಣಂ ಕಲವು ಕೃಷ್ಣಂ. ಕಲಿಯುಗದಲ್ಲಿ ಕೃಷ್ಣ ನಾರಾಯಣನಾಗುವಂಥವನು. ಏಕಪಾದ ಧರ್ಮ, ಒಂದೇ ಪಾದ ಧರ್ಮ. ಅನ್ನ ಎಲ್ಲಿವರೆಗೆ ಹೋಗ್ತೋ ಅಲ್ಲಿವರೆಗೆ ಡಾಕ್ಟರ್ ಹೇಳ್ತಾರೆ ಉಳಿತಾನಂತೆ. ಅನ್ನಗತ ಪ್ರಾಣ ಮನುಷ್ಯೋಚ್ಚದ 3.5 ಮೊಳ ಮನುಷ್ಯೋಚ್ಚದ. ಮನುಷ್ಯನ ಆಯುರ್ಮಾನ 120 ವರ್ಷ. ಅಸತ್ಯವಾಗಿ ಮಾತನಾಡುವಂಥವರು. 2 ಸಲ ಧಾನ್ಯೋತ್ಪತ್ತಿ. ಮಣ್ಣಿನ ಪಾತ್ರೆಗಳು. ತಾಮ್ರಮಯ, ತಾಮ್ರ ಹೋಗಿಬಿಡ್ತೀವಿ, ಅದು ಹೋಯ್ತು. ಈಗ ಕಾಗದಮಯವು ವ್ಯಾಪಾರ. ಪುಣ್ಯ 5 ಪಾಪ 15. ಈ ರೀತಿಯಾಗಿ ಗತಶಾಲ ಕಲಿವರ್ಷ 51,20 ವರ್ಷ. ಏಷ್ಯತ್ ವರ್ಷ 4,23,880. ಇಷ್ಟರಲ್ಲಿ 6 ಜನ ಶಕಕರ್ತರಾಗಿ ಹೋಗುವಂಥವರಾಗಿದ್ದಾರೆ. ಯುಧಿಷ್ಠಿರ ಶಕ ವರ್ಷ ಹಸ್ತನಾವತಿಯಲ್ಲಿ, ವಿಕ್ರಮ ಶಕ ವರ್ಷ ಉಜ್ಜಯಿನಿಯಲ್ಲಿ, ಶಾಲಿವಾಹನ ಶಕ ವರ್ಷ ಪ್ರತಿಷ್ಠಾನಪುರದಲ್ಲಿ. ಈಗ ಗತವರ್ಷ ಶಾಲಿವಾಹನ ಶಕೆ 1949. ಏಷ್ಯ ಶಾಲಿವಾಹನ ಶಕೆ 16,059. ಇನ್ನು ವಿಜಯಾನಂದ ಶಕ ವೈತರಣಿ ತೀರದಲ್ಲಿ 10,000 ವರ್ಷ. ನಾಗಾರ್ಜುನ ವರ್ಷ ಕಾವೇರಿ ತೀರದಲ್ಲಿ 4,00,000 ವರ್ಷ. ಮತ್ತು ಕಲ್ಗಿ ಭೂಮ ವರ್ಷ ಅಂತೆಗೌಡ ದೇಶದಲ್ಲಿ 821. ನಾವು ಈಗ ನರ್ಮದಾ ದಕ್ಷಿಣ ತೀರದಲ್ಲಿ ಇರುವುದರಿಂದ ನಮಗೆ ಚೈತ್ರ ಶುಕ್ಲ ಪಕ್ಷ ಪ್ರತಿಪದಾತಿಥಿ. ವಿಕಾರಿ ನಾಮ ಸಂವತ್ಸರ. ಇನ್ನು ವಿಕಾರಿ ಎನ್ನುವಂಥದ್ದು ಏನು ಹೇಳ್ತಾರೆ ಅಂದರೆ ಮನುಷ್ಯನನ್ನು ಹೇಳ್ತಾರೆ. ಮನುಷ್ಯ ಅಸ್ತಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ಮ್ರಿಯತೆ ಎನ್ನುವಂಥ 6 ಊರ್ಮಿಗಳಿಂದ ಕೂಡಿದ್ದಾನೆ, ವಿಕಾರಗಳಿಂದ ಕೂಡಿದ್ದಾನೆ. ಆದ್ದರಿಂದ ಇದು ವಿಕಾರಿ ವಿಕಾರಿ ಎನ್ನುವಂತಹ ನಾಮದಿಂದ ಕೂಡಿಕೊಂಡಂತಹದ್ದು. ಈ ವಿಕಾರಿ ನಾಮದಲ್ಲಿ ಏನಾಗ್ತದೆ ಅಂದರೆ ರಾಜರ್ಕಿ ಸಚಿವೋರವೋ ರವಿಸುತಃ. ಆದ್ದರಿಂದ ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಧಾನ್ಯಾಧಿಪ ಕೀರ್ತಿತ. ಇವನೇ ಧಾನ್ಯಾಧಿಪನಾಗುವಂಥವನಾಗಿದ್ದಾನೆ ಅಂತ ಹೇಳಿ ವಿಕಾರಿ ನಾಮ ಸ್ವಲ್ಪ ಮಳೆ ಆಗ್ತದೆ ಮತ್ತು ಜನರಲ್ಲಿ ರೋಗ ಉಪದ್ರವವಾಗುವಂತಹದ್ದಾಗಿದೆ ಮತ್ತು ಸಸ್ಯಗಳು ಸ್ವಲ್ಪವಾದಂಥವು. ಆದರೂ ಕೂಡ ಮಾಂಶ್ಯ ವಿಕಾರಿ ವರ್ಷೆ ಪೃಥ್ವೀಶ್ಚರಾಣ. ನೋಡ್ರಿ, ಮಂತ್ರಿಗಳಿಗೆ ಇಲ್ಲಿ ಪುಷ್ಟಿ ಬಹಳದ ಈ ವಿಕಾರಿ ನಾಮ ಸಂವತ್ಸರದಲ್ಲಿ ಅಂತ ಹೇಳಿ. ಇನ್ನು ಶನಿವಾರವಾದದ್ದರಿಂದ ರಾಜ ಶನಿ ಅವನು ಕೂಡ ಬಹಳ ಶ್ರೇಷ್ಠನಾಗುವಂಥವನಾಗಿದ್ದಾನೆ. ಮಂತ್ರಿ ರವಿ, ಸೇನಾಧಿಪ ಶನಿ, ಪೂರ್ವ ಸಸ್ಯಾಧಿಪ ಬುಧ, ಅಪರ ಸಸ್ಯಾಧಿಪ ರವಿ, ಧಾನ್ಯಾಧಿಪ ಚಂದ್ರ, ಅರ್ಘಾಧಿಪ ಶನಿ, ಮೇಘಾಧಿಪ ಶನಿ. ಇಲ್ಲಿ ನಾವು
ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಇರುವುದರಿಂದ ನಮಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಹೇಳಬೇಕು ಎಂದು ಗ್ರಂಥಗಳಲ್ಲಿ ಹೇಳುವಂಥವರಾಗಿದ್ದಾರೆ. ಯಾರ ಫಲ ಯಾರಿಗೆ ಹೇಳಬೇಕಪ್ಪ, ಅದು ಬಹಳ ಮಹತ್ವದ್ದು. ರಾಜನ ಫಲ ಯಾರಿಗೆ ಹೇಳಬೇಕು ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ರಾಜನ ಫಲವನ್ನು ಸೌರಾಷ್ಟ್ರ ದೇಶ ಮತ್ತು ಕಾಠೇವಾಡ, ಪಂಜಾಬ, ಉತ್ತರ ಪ್ರದೇಶ, ಈಶಾನ್ಯ ಭಾಗದಲ್ಲಿ ಅವ್ರಿಗೆ ಏನು ಹೇಳಬೇಕು ಅಂದರೆ ರಾಜಾದಿಗಳ ಫಲವನ್ನು ಹೇಳಬೇಕು. ಇನ್ನು ಮೇಘಾದಿಮನ ಫಲವನ್ನು ಬಿಹಾರ ಮತ್ತು ಜಬಲ್ಪುರದವರಿಗೆ ಹೇಳಬೇಕು ಮತ್ತು ಧಾನ್ಯಾದಿಮನ ಫಲವನ್ನು ಗುಜರಾತ್ಗೆ ಹೇಳಬೇಕು. ನಮಗೆ ಭಿನ್ನ ದೇಶ ದಕ್ಷಿಣಕ್ಕೆ ಇರಬೇಕಂತ ನಮಗೆಲ್ಲ ಆಂಧ್ರ ಪ್ರದೇಶ ಫಲವನ್ನು ಹೇಳಬೇಕು ಮತ್ತು ರಾಜಸ್ಥಾನ ಆ ಕಡೆ ಕೊಂಕಣ ಇವುಗಳ ರಸಾದಿಗಳ ಫಲವನ್ನು ಹೇಳಬೇಕು ಮತ್ತು ಅರ್ಘೇಶನ ಫಲ ಅನ್ನು ಆಂಧ್ರ ಪ್ರದೇಶಕ್ಕೆ ಹೇಳಬೇಕಾದ್ದರಿಂದ ನಾವು ಇಂದ್ರ ಪ್ರದೇಶ ದಕ್ಷಿಣಕ್ಕೆ ಆಗದ ಆಂಧ್ರ ಪ್ರದೇಶ ಫಲ ಮತ್ತು ಆಂಧ್ರ ಪ್ರದೇಶದ ಸಮೀಪ ಇರುವುದರಿಂದ ನಮಗೆ ಅರ್ಘೇಶನ ಫಲವನ್ನು ನಾವು ತಿಳಿದುಕೊಳ್ಳುವಂಥವರಾಗಬೇಕೆನ್ನುವಂತಹ ದೃಷ್ಟಿಯಿಂದ ಇನ್ನು ಸೇನಾಧಿಪನ ಫಲ ಹೇಳಬೇಕು. ಪಂಜಾಬ್ ಮತ್ತು ಸೌರಾಷ್ಟ್ರದಲ್ಲಿ ಹೇಳಬೇಕು. ಶನಿಯ ಫಲವನ್ನು ರಾಜನಾದದ್ದರಿಂದ ಶನಿಯು ಶನಿವಾರ ದಿವಸ ಇದಾದದ್ದರಿಂದ ಮಳೆ ಕಡಿಮೆ, ದವಸ ಧಾನ್ಯಗಳು ಹಾಗೂ ನೀರಿನ ಕೊರತೆಯಾಗುವುದು, ಜನರಿಗೆ ರೋಗ ರುಜಿನಗಳು ಬರುವಂಥ ಸಂಭವವಿರುವಂಥದ್ದಾಗಿದೆ ಎಂದು ಹೇಳಿ ಅವರವರ ಫಲವನ್ನು ನಾವು ತಿಳಿದುಕೊಳ್ಳಬೇಕು. ನಮಗೆ ಈಗ ಇರುವಂಥದ್ದು ಆರ್ದ್ರಾ ಪ್ರವೇಶ ಫಲ ಅಂತ. ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಪಂಚಮಿ ದಿವಸ 22/6/1948 2019 ಆರ್ದ್ರಾ ಪ್ರವೇಶ ಫಲ ಹೇಳಿದ್ದಾರೆ. ಪಂಚಾಮ್ಯಾಂ ಅಶಿತೆ ಜ್ಯೇಷ್ಠೆ ನಿಶಾಯಾಂ ಸ್ಥಿರವಾಸರೆ ರಾತ್ರೌ ಸುಭಿಕ್ಷ ಮಥುರಂ ಸರ್ವಸಸ್ಯ ಸಮೃದ್ಧಯ. ರಾತ್ರಿಯಲ್ಲಿ ಆದ್ದರಿಂದ ಸುಭಿಕ್ಷ ನಮ್ಮ ಕಡೆಗೆ ಸುಭಿಕ್ಷವಾಗುವಂಥದ್ದಾಗಿದೆ. ಇನ್ನು ತಿಥಿಯ ಫಲ ಯಾವುದು? ಪಂಚಮಿ ತಿಥಿ ಆದದ್ದರಿಂದ ಸರ್ವೇಷಾಂ ಪ್ರಾಣಿನಾಂ ತರ್ಹಿ ಫಲಸ್ಯಾತ್ ಉತ್ತರೋತ್ತರವಾಗಿ ಅವರಿಗೆ ಫಲವಾಗುವಂಥದ್ದಾಗಿದೆ ಅಂದರೆ ತೃತೀಯ ಫಲ. ಇನ್ನು ಸ್ಥಿರವಾರ ಶುಕ್ರವಾರವಾದದ್ದರಿಂದ ಶನೈಶ್ಚರಶ್ಚವಾರೇ ಚ ಸ್ಥಿರವಾರದ ಶನಿವಾರವಾದದ್ದರಿಂದ ಭವೇತ್ ಕೃಷತಾ ತರ್ಹಿ ಲೋಕಾನಾಂ ಬುದ್ಧಿವೇದನಂ ಲೋಕದಲ್ಲಿ ಬುದ್ಧಿವೇದವಾಗುವಂಥ ಒಂದು ಸಂಭವವಾಗುವಂಥದ್ದಾಗಿದೆ ಅಂತ ಹೇಳಿ ಧನಿಷ್ಠ ನಕ್ಷತ್ರದ ಸವಿತು ಶಿವ ನಕ್ಷತ್ರೇ ಪ್ರವೇಶ ಸಮಯಂ ಭವೇತ್. ಆಗ ಬಹುಫಲಾಧಿಕಂ ಇಲ್ಲಿ ಬಹುಫಲಗಳಾಗುವಂಥವಾಗಿವೆ ಅಂತ ಹೇಳಿ ಇನ್ನು ವಿಷ್ಕಂಭ ಯೋಗದಲ್ಲಿ ಈ ಯಾವ ಆರ್ದ್ರಾ ಪ್ರವೇಶವಾದದ್ದರಿಂದ ತ್ರಿದಿನ ಯದಿ ರವಿವೇಶೋ ಭವಾಂಬು ಸಸ್ಯಂ ಎಲ್ಲಿ ಮಳೆ ಆಗದಿದ್ದರೂ ನಮಗೆ ಮಳೆ ಆಗುವಂತಹ ಸಂಭವವಾಗುವಂತಹದ್ದಾಗಿದೆ. ಆದ್ದರಿಂದ ನಾವು ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾಕೆ ತಿಥಿಯನ್ನು ತಿಳಿದುಕೊಳ್ಳಬೇಕು ಅಂದರೆ ತಿಥಿಯಿಂದ ನಮಗೆ ಶ್ರೇಯ ಐಶ್ವರ್ಯ ಬರುವಂತಹದ್ದಾಗಿದೆ. ತಿಥೈಶ್ಚ ಶ್ರೇಯಮಾಪ್ನೋತಿ. ವಾರಾದ ಆಯುಷ್ಯವರ್ಧನಂ ವಾರವನ್ನು ತಿಳಿದುಕೊಳ್ಳುವುದರಿಂದ ಆಯುಷ್ಯದ ಅಭಿವೃದ್ಧಿಯಾಗುವಂತಹದ್ದಾಗಿದೆ. ತಿಥೈಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾಧರದೆ ಪಾಪ ನಕ್ಷತ್ರಗಳನ್ನು ತಿಳಿದುಕೊಳ್ಳುವುದರಿಂದ ಪಾಪಗಳೆಲ್ಲವೂ ಪರಿಹಾರವಾಗುವಂತಹವಾಗಿವೆ. ನಕ್ಷತ್ರಾಧರದೆ ಪಾಪಂ ಯೋಗಾತ್ ರೋಗ ನಿವಾರಣಂ ಯೋಗದಿಂದ ರೋಗ ನಿವಾರಣ ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್. ಈ 5 ಮನುಷ್ಯನಿಗೆ ಬಹಳ ಕರ್ಣದಿಂದ ಕಾರ್ಯಸಿದ್ಧಿ ಆದ್ದರಿಂದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳಿದುಕೊಳ್ಳಬೇಕಾದರೆ ಪಂಚಾಂಗ ಬಹಳ ಅವಶ್ಯಕವಾಗುವಂತಹದ್ದಾಗಿದೆ. ಆದ್ದರಿಂದ ಪಂಚಾನಾಂ ಅಂಗಾನಾಂ ಸಮಾಹಾರ ಪಂಚಾಂಗ ಅಂತ ಹೇಳಿ ಈ ಪಂಚಾಂಗದಲ್ಲಿ ಇನ್ನೊಂದು ವಿಶೇಷವಾದ ವಿಚಾರ ಏನಪ್ಪ ಅಂದರೆ ಮನುಷ್ಯ ಅನಿವಾರ್ಯ ನಾವು ಇನ್ನೊಬ್ಬರನ್ನು ಆಶ್ರಯಿಸಲೇಬೇಕು. ನಮ್ಮ ನಕ್ಷತ್ರಗಳನ್ನು ನಾವು ತಿಳಿದುಕೊಳ್ಳಬೇಕು. ಯಾವ ನಕ್ಷತ್ರದಲ್ಲಿ ನಾವು ಹುಟ್ಟಿದ್ದೇವೆ, ಅಶ್ವಿನಿ, ಭರಣಿ, ಕೃತಿಕ ಎನ್ನುವಂತಹ ರೇವತಿಯವರೆಗೂ ನಕ್ಷತ್ರಗಳಾಗುವಂತಹವಾಗಿವೆ. ಆ ನಕ್ಷತ್ರಗಳಲ್ಲಿ 3 ಭಾಗ ಮಾಡಿದ್ದಾರೆ. ಪ್ರಥಮ ಖಂಡ, ದ್ವಿತೀಯ ಖಂಡ, ತೃತೀಯ ಖಂಡ. ಅಶ್ವಿನ್ಯಾದಿ ನಕ್ಷತ್ರಗಳಲ್ಲಿ ಯಾಕೆ ಅಂದರೆ ವಿಷಮೇ ಚಾತ ವಿಷಮ ಇದ್ದರೆ ಅರ್ಥಲಾಭ, ಸಮೇ ಇದ್ದರೆ ಸಮ, ಶೂನ್ಯ ಫಲ, ಶೂನ್ಯ ಇದ್ದರೆ ಶೂನ್ಯ ಅಂತೇಳಿ ವರ್ಷ ಜಲ್ಪಂ ಫಲಂ ಕ್ರಮ. ಇನ್ನು ಆದಿಶೂನ್ಯ,
ಮಹಾವ್ಯಾಧಿ, ಮಧ್ಯಶೂನ್ಯ ಮಹದ್ಬನಂ, ಅಂತಶೂನ್ಯ ವಿತ್ತನಾಶ, ತುಷುಜ ಮಹಾಬಲಂ ಅಂತ. ಅಂದರೆ ಮೊದಲನೇ 4 ತಿಂಗಳು, ಎರಡನೇ 4 ತಿಂಗಳು, ಮೂರನೇ 4 ತಿಂಗಳು ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. ಪ್ರಥಮ ಖಂಡ, ದ್ವಿತೀಯ ಖಂಡ, ತೃತೀಯ ಖಂಡ. ಇನ್ನು ಅಶ್ವಿನಿ ನಕ್ಷತ್ರದವರಿಗೆ ಪ್ರಥಮ ಮತ್ತು ತೃತೀಯ ಖಂಡಗಳಲ್ಲಿ ಏನಿಲ್ಲೇ ಇದೆ. ಅವರು ಮಧ್ಯ ದ್ವಿತೀಯ ಖಂಡದಲ್ಲಿ ಮಾತ್ರ ಅವರು ಎಲ್ಲವನ್ನ ಸುಸೂತ್ರವಾಗಿ ಮಾಡಿಕೊಳ್ಳಬಹುದು. ಮೊದಲನೇ 4 ತಿಂಗಳು, ಕಡೆಯ 4 ತಿಂಗಳು ಅವರಿಗೆ ಅಷ್ಟು ಸುಖವಾಗಿಲ್ಲ. ಮಧ್ಯದ 4 ತಿಂಗಳು ಮಾತ್ರ ಸುಖಕ್ಕೆ ಕಾರಣವಾಗುವಂಥವು. ಇನ್ನು ಭರಣಿ ನಕ್ಷತ್ರದಲ್ಲಂತೂ 3, 2, 3 ಕಡೆಗೂ ಅವರಿಗೆ ಅಂಕೆ ಬರುವಂಥವಾಗಿವೆ. ಭರಣಿ ನಕ್ಷತ್ರದವರು ಭಾಗ್ಯಶಾಲಿಗಳು ಅಂತ. ಇನ್ನು ಕೃತಿಕಾ ನಕ್ಷತ್ರದವರಿಗೆ 2 ಕಡೆ ಬಂದರು. ಮೊದಲೇದ್ದು 4 ತಿಂಗಳು, ಕಡೆ 4 ತಿಂಗಳು, ಮಧ್ಯ 4 ತಿಂಗಳಲ್ಲಿ ಅವರು ಬಹಳ ವ್ಯವಸ್ಥಿತವಾಗಿ ಇರಬೇಕು. ಇನ್ನು ರೋಹಿಣಿ ನಕ್ಷತ್ರದವರಿಗೆ 1, 1, 4 3 ಕಡೆಗೂ ಅಂಕೆ ಬಂದವ. ಮತ್ತು ಮೃಗ ನಕ್ಷತ್ರದವರಿಗೂ 3 ಕಡೆ 4, 2, 2 ಮೃಗ ನಕ್ಷತ್ರ. ಆರ್ಧ ನಕ್ಷತ್ರದವರು ಮಾತ್ರ ಮೊದಲನೇ 4 ತಿಂಗಳು ಮಾತ್ರ 7 ಅಂತ ಬಂದದ. ಕಡೆ 6 ತಿಂಗಳು ಏನಿಲ್ಲೇ ಇಲ್ಲ. ಅವರು ಬಹಳ ಜಾಗ್ರತೆಯಿಂದ ಇರಬೇಕು. ಇನ್ನು ಪುನರ್ವಸು ನಕ್ಷತ್ರದವರು 2, 1, 3 ಕಡೆಗೂ ಅವರಿಗೆ ಅಂಕಿಗಳು ಬರಿವೆ. ಅವರು ಭಾಗ್ಯವಂತರು. ಇನ್ನು ಪುಷ್ಯ ನಕ್ಷತ್ರದವರು 5, 2, 1 ಅವರಿಗೂ 3 ಅಂಕಿಗಳು ಬರವೆ. ಅಂದರೆ ಮೊದಲೇ 4 ತಿಂಗಳು, ಮಧ್ಯ 4 ತಿಂಗಳು, ಕಡೆ 4 ತಿಂಗಳು. ಇನ್ನು ಆಶ್ಲೇಷ ನಕ್ಷತ್ರದವರಿಗೆ ಮೊದಲನೇ 4 ತಿಂಗಳು, ಎರಡನೇ 4 ತಿಂಗಳು ಏನಿಲ್ಲೇ ಇಲ್ಲ. ಕಡೆ 4 ತಿಂಗಳು ಮಾತ್ರ ಅವರಿಗೆ ಯೋಗ್ಯವಾಗಿದೆ. 8 ತಿಂಗಳು ಅವರು ಬಹಳ ಎಚ್ಚರದಿಂದ ಇರಬೇಕು. ಇನ್ನು ಮಘ ನಕ್ಷತ್ರದವರಿಗೆ 3 ಬಂದವು. 3, 1, 2 ಮತ್ತು ಪೂರ್ವ ನಕ್ಷತ್ರದವರು 6, 2 ಪೂಜೆ. ಉತ್ತರ ಫಲ್ಗುಣಿಯವರು 1 ಪೂಜೆ 3 ಮತ್ತು ಹಸ್ತಾದವರಿಗೆ 4, 1, 1 ಮತ್ತು ಚಿತ್ರಾದವರಿಗೆ 7, 2, 4 ಸ್ವಾತಿಯವರಿಗೆ 2 ಪೂಜೆ 2 ವಿಶಾಖದವರಿಗೆ 5, 1 ಪೂಜೆ. ಅನುರಾಧ ನಕ್ಷತ್ರದವರು ಪೂಜೆ 2, 3 ಜ್ಯೇಷ್ಠ ನಕ್ಷತ್ರ 3 ಪೂಜೆ 1 ಮತ್ತು ಮೂಲ ನಕ್ಷತ್ರದವರಿಗೆ 3 ಬಂದವ ಅಂಕಿಗಳು 6, 1, 4 ಪೂರ್ವಾಷಾಢ ನಕ್ಷತ್ರದವರಿಗೆ 1, 2, 2 ಉತ್ತರಾಷಾಢ ನಕ್ಷತ್ರ 4 ಪೂಜೆ ಶ್ರವಣ ನಕ್ಷತ್ರ 4, 1, 3 ಧನುಷ್ ನಕ್ಷತ್ರ 2, 2, 4 ಶತ ನಕ್ಷತ್ರ 5 ಪೂಜೆ 9 ಪೂರ್ವಭಾದ್ರದ ಪೂಜೆ 1, 2 ಮತ್ತು ಉತ್ತರಾಭಾದ್ರದ 3, 2 ಪೂಜೆ ಮತ್ತು ರೇವತಿ ನಕ್ಷತ್ರ 6 ಪೂಜೆ 1 ಮಧ್ಯದಲ್ಲಿ 2 ಪೂಜೆ ಬಂದದ. ಆದ್ದರಿಂದ ಈ ಒಟ್ಟು ಏನಪ್ಪ ಅಂದರೆ ನಾವು ಜಾಗೃತರಾಗಿರಬೇಕು ಎಂದು ತಿಳಿಸುವುದಕ್ಕಾಗಿ ಈ 3 ನಕ್ಷತ್ರ ಕಂದಾಯವನ್ನು ಹೇಳುವಂಥವರಾಗಿದ್ದಾರೆ. ಮನುಷ್ಯ ಜಾಗೃತನಾಗಿ ಇರಬೇಕೆನ್ನುವ ದೃಷ್ಟಿಯಿಂದ ಹೇಳಿದ್ದು. ಯಾಕೆಂದರೆ ಪ್ರತಿಯೊಂದು ಪರಮಾತ್ಮ ಅನುಗ್ರಹದಿಂದ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷಯ. ಆದ್ದರಿಂದ ಪರಮಾತ್ಮನನ್ನು ನಮ್ಮನ್ನು ಅಪೇಕ್ಷೆ ಮಾಡಬೇಕು, ಪರಮಾತ್ಮ ನಮ್ಮನ್ನು ಉಪೇಕ್ಷೆ ಮಾಡಬಾರದೆನ್ನುವಂತಹ ದೃಷ್ಟಿಯಿಂದ ಈ ನಕ್ಷತ್ರ ಸ್ಕಂದಾಯವನ್ನು ಕೇಳಬೇಕು. ಆಮೇಲೆ ಮೇಷಾದಿ ರಾಶಿಗಳನ್ನು ಅಂತ ಹೇಳಿ ಮೇಷ, ವೃಷಭ, ಮಿಥುನ 12 ರಾಶಿಗಳಾದಂಥವು 12 ರಾಶಿಗಳಿಗೂ ಆಯವ್ಯಯವನ್ನು ಹೇಳಿದ್ದಾರೆ. ಆಯ ಮೇಷರಾಶಿ 8, ವ್ಯಯ 5, ವೃಷಭ ರಾಶಿ 2, 14 ಮತ್ತು ಮಿಥುನ ರಾಶಿ 8, 11, ಕರ್ಕ ರಾಶಿ 2, 8 ಮತ್ತು ಸಿಂಹ ರಾಶಿ 5, 5, ಕನ್ಯಾ ರಾಶಿ 8, 11, ತುಲಾ ರಾಶಿ 2, 14, ವೃಷಭ ರಾಶಿ ವೃಶ್ಚಿಕ ರಾಶಿ 8, 5, ಧನು ರಾಶಿಗೆ 5, 11, ಮಕರ ರಾಶಿಗೆ 14, 11, ಕುಂಭ ರಾಶಿಗೆ 14, 11, ಮೀನಕ್ಕೆ 5, 11. ಆದ್ದರಿಂದ ಈ ಫಲಗಳನ್ನು ನಾವು ಯಾಕೆ ತಿಳಿದುಕೊಳ್ಳಬೇಕು ಅಂದರೆ ಮನುಷ್ಯನಿಗೆ ತಾನು ನಿಶ್ಚಿಂತನಾಗಿರಬೇಕಾದರೆ ಆದಾವೇವ ಪ್ರತಿಕ್ರಿಯೆ ಅಂತ ಹೇಗೆ ರೋಗ ಬರಬಾರದು ಅಂತಿದ್ದರೆ ಮೊದಲು ನಾವು ಪಥ್ಯೆಯನ್ನು ಮಾಡಿ ಔಷಧವನ್ನು ತೆಗೆದುಕೊಂಡರೆ ರೋಗ ಹೇಗೆ ಪ್ರವೇಶವಾಗುವಂತಹದ್ದಾಗಿಲ್ಲೋ ಅದಕ್ಕೆ ಜ್ಞಾನಿಗಳು ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಮೊದಲೇ ತಿಳುಗೋಪಾನೆಂದು ಎಂದು ಹೇಳಿ ಅವರು ಆ ಗ್ರಹಗಳ ಒಂದು ಆರಾಧನೆಯನ್ನು ಹೇಳಿದ್ದಾರೆ. ಆದ್ದರಿಂದ
ಗ್ರಹಗಳ ಆರಾಧನೆಯಿಂದ ಏನಾಗ್ತದೆ ಅಂದರೆ ಗ್ರಹಗಳು ನಮಗೆ ಅನುಗ್ರಹವನ್ನು ಮಾಡುವಂಥವಾಗುತ್ತವೆ. ಆದ್ದರಿಂದ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿ ಪರಮಾತ್ಮನೇ ಎಲ್ಲ ಗ್ರಹಗಳ ನಿಯಾಮಕನಾಗುವಂಥವನಾಗಿದ್ದಾನೆ ಎಂದು ತಿಳಿದುಕೊಂಡು ಈ ವರ್ಷ ವಿಶೇಷವಾದಂತಹ ಗ್ರಹಣಗಳು ಅವ ಮತ್ತು ಕೇತುಗ್ರಸ್ತ ಸೂರ್ಯಗ್ರಹಣದ ಚಂದ್ರಗ್ರಹಣಗಳವ. ಆದ್ದರಿಂದ ಆ ಗ್ರಹಣಗಳನ್ನು ನೋಡಿಕೊಂಡು ಗ್ರಹಣದಲ್ಲಿ ಮಾಡಬೇಕಾದಂತಹ ಕರ್ಮಗಳನ್ನು ತಾವು ಮಾಡಬೇಕು. ಮತ್ತು ದೇಶವೇದ್ಯಂತ ಏಕಾದಶಿ ಉತ್ತರಾದಿ ಮಠಕ್ಕೆ ಚೈತ್ರ ಶುಕ್ಲ ಏಕಾದಶಿ ದಿವಸ ಮತ್ತು ಆಷಾಢ ಶುದ್ಧ ಏಕಾದಶಿ ಇವೆಲ್ಲ ಗ್ರಹಣಗಳು ಬಂದವ. ಮತ್ತು ಈ ಗುರು ಮತ್ತು ಶುಕ್ರ ಇವರ ಹಸ್ತದ ಆಷಾಢ ಕೃಷ್ಣ ಪಂಚಮಿ ದಿವಸ ಪಶ್ಚಿಮ ಗುರು ಶುಕ್ರಾಸ್ತ ಆಗ್ತಾನೆ, ಭಾದ್ರಪದ ಶುಕ್ಲ ದ್ವಾದಶಿ ದಿವಸ ಶುಕ್ರಾಸ್ತ ಆಗ್ತಾನೆ, ಪೂರ್ವದ ಉದಯ ಆಗ್ತಾನೆ, ಮಾರ್ಷ ಶುಕ್ಲ ಪಂಚಮಿ ಪಶ್ಚಿಮಕಸ್ತ ಆಗ್ತಾನೆ ಗುರು, ಪೌಷ ಶುಕ್ಲ ತ್ರಯೋದಶಿ ಪೂರ್ವಕ್ಕೆ ಗುರು ಉದಯ ಆಗ್ತಾನೆ. ಈ ರೀತಿಯಾಗಿ ಈ ಪಂಚಾಂಗದಲ್ಲಿ ಹೇಳಿದಂತಹ ವಿಷಯವನ್ನು ನಾವು ತಿಳಿದುಕೊಂಡು ಪಂಚಾಂಗಕ್ಕೆ ಸಾಡೆ ಸಾತಿ ವಿಚಾರವನ್ನು ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಯಾಕಂದರೆ ಗುರು ಮತ್ತು ಶನಿ ಇವರಿಬ್ಬರು ನಮಗೆ ಯಾವ ಆ ಕಾಲದಲ್ಲಿ ತಾವು ಅನುಗ್ರಹವನ್ನು ಮಾಡುವಂಥವರಾಗಿದ್ದಾರೆ ಮತ್ತು ನಿಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಅವರು ಅನುಗ್ರಹ ಮಾಡುವುದಕ್ಕಾಗಿ ಮೇಷರಾಶಿಯವರಿಗೆ 9ನೇ ಗುರು 22/4/19 ಇಸ್ವಿವರೆಗೆ 9ನೇ ಗುರು ಮತ್ತು 4/11/2019 ಗುರು 8ನೇ ಅವನು ಮತ್ತು ಸಂವತ್ಸರ ಪರ್ಯಂತ ಗುರು 9ನೇ ಅವನಿದ್ದಾನೆ. ಉತ್ತಮ ಇದ್ದಾನೆ ಗುರು ಅವ. ಮಧ್ಯದಲ್ಲಿ ಸ್ವಲ್ಪ ಅಶುವಿದ್ದಾನೆ ಮೇಷರಾಶಿಗೆ ಮತ್ತು ಸಂವತ್ಸರ ಪರ್ಯಂತ ಅವನು ಶನಿಯ ಫಲವನ್ನು ಹೇಳಿದ್ದಾರೆ. 9ನೇ ಶನಿ ಅಶುಭ, ಮುಂದೆ 10ನೇ ಶನಿ ಬರ್ತಾನೆ. ಶನಿನೂ ಚಲೋ ಇದ್ದಾನೆ. ಮೇಷರಾಶಿಗೆ ಗುರು ಮತ್ತು ಶನಿ ಇವರಿಬ್ಬರು ಸ್ವಲ್ಪ ಯೋಗ್ಯರಿದ್ದಾರೆ. ವೃಷಭ ರಾಶಿಗೆ 8ನೇ ಶನಿ ಅಶುಭ, ಮುಂದೆ 7ನೇ ಶನಿ ಉತ್ತಮ ಬರ್ತಾನೆ, 7ನೇ ಗುರು ಬರ್ತಾನೆ, 8ನೇ ಅಶುಭ ಗುರು ಅಶುಭನಾಗಿದ್ದಾನೆ. ಆದ್ದರಿಂದ ಅವರು ಶನಿ ಅಂತೂ ಅವರಿಗೆ ಅಶುಭನೇ ಇದ್ದಾನೆ. ಆದ್ದರಿಂದ ಶನಿವಾರ ಅವರು ವಿಶೇಷವಾಗಿ ತಾವು ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿ ಮಿಥುನ ರಾಶಿಯವರಿಗೆ ಗುರು 7ನೇ ಗುರು, ಆಮೇಲೆ ಮತ್ತೆ 6ನೇ ಗುರು, ಮತ್ತೆ 7ನೇ ಗುರು. ಆದ್ದರಿಂದ ಗುರು ಉತ್ತಮನಾಗಿದ್ದಾನೆ ಮತ್ತು ಶನಿನೂ ಉತ್ತಮ ಇದ್ದಾನೆ. 8ನೇ ಶನಿ ಬರ್ತಾನೆ. ಆವತ್ತ ಮಾತ್ರ ನಾವು ಜಪಾದಿಗಳನ್ನು ಮಾಡ್ಕೋಬೇಕಾಗ್ತದೆ. ಇನ್ನು ಮಿಥುನ ರಾಶಿ ಉತ್ತಮದ. ಕರ್ಕ ರಾಶಿಗೆ ಮಧ್ಯಮ ಮತ್ತು ಉತ್ತಮ, ಮಧ್ಯಮ, ಶುಭ ಮತ್ತು ಶುಭ ಅಂತ ಹೇಳಿದ್ದಾರೆ. ಇನ್ನು ಸಿಂಹ ರಾಶಿಯವರಿಗೆ ಉತ್ತಮ, ಶುಭ, ಅಶುಭ, ಉತ್ತಮ, ಶುಭ, ಅಶುಭ, ಶುಭ. ಅಂದರೆ 6 ತಿಂಗಳು ಸ್ವಲ್ಪ ಬಿಟ್ಟು ಆ ಗುರು ಅವರಿಗೆ ಅನುಗ್ರಹ ಮಾಡ್ತಾನೆ. ಇನ್ನು ಕನ್ಯಾ ರಾಶಿಯವರಿಗೆ 4ನೇ ಶನಿ ಅಶುಭ, ಆಮೇಲೆ ಮಧ್ಯಮ, ಅಶುಭ, ಅಶುಭ ಈ ರೀತಿಯಾಗಿ ಇದೆ. ತುಲಾ ರಾಶಿಯವರಿಗೆ ಮಧ್ಯಮ, ಉತ್ತಮ, ಮಧ್ಯಮ, ಶುಭ, ಅಶುಭ. ಹಿಂಗೆ ಈ ರೀತಿಯ. ವೃಶ್ಚಿಕ ರಾಶಿಯವರಿಗೆ ಉತ್ತಮ, ಮಧ್ಯಮ, ಉತ್ತಮ, ಅಶುಭ, ಶುಭ ಈ ರೀತಿಯ. ಧನುರಾಶಿ ಮಧ್ಯಮ, ಅಶುಭ, ಮಧ್ಯಮ, ಅಶುಭ, ಶುಭ. ಇನ್ನು ಮಕರ ರಾಶಿಯವರು ಅಶುಭ, ಶುಭ, ಅಶುಭ, ಶುಭ ಈ ರೀತಿಯಾಗಿ ಅದ. ಯಾವುದೇ ಇರಲಿ ನಾವು ಗುರು ಮತ್ತು ಶನಿಯವರ ಕುಂಭರಾಶಿಯವರಿಗೆ 11ನೇ ಶುಭ ಮತ್ತು ಮಧ್ಯಮ, ಶುಭ, ಶುಭ. ಆದ್ದರಿಂದ ಕುಂಭರಾಶಿಯವರಿಗೆ ಶುಭ, ಮೀನರಾಶಿಯವರಿಗೆ ಮಧ್ಯಮ, ಉತ್ತಮ, ಮಧ್ಯಮ, ಶುಭ, ಶುಭ ಈ ರೀತಿಯಾಗಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಏನಾಗ್ತದೆ ಅಂದರೆ 24/1/2020 ಸಾಡೆ ಸಾತಿ ಮುಗಿದು ಹೋಗ್ತದೆ. ವೃಶ್ಚಿಕ ರಾಶಿಯವರಿಗೆ 24ನೇ. ಧನುರಾಶಿಯವರಿಗೆ ಅಂತಿಮ ಶನಿ ಜುಲೈ 2022 ಇರ್ತದೆ. ಇನ್ನು ಮಕರ ರಾಶಿಯವರಿಗೆ ಮಧ್ಯಮ ಶನಿ ಜಾನ್ಯುವರಿ 2025 ಇರ್ತದೆ. ಕುಂಭ ರಾಶಿಯವರಿಗೆ ಪ್ರಾರಂಭ ಶನಿ ಜುಲೈ 27 ಅವರಿಗೆ ಇರ್ತದೆ. ಆದ್ದರಿಂದ ಯಾರ್ಯಾರಿಗೆ ಏನೇನು ಹೇಳಿದ್ದಾರೋ ಪಂಚಾಂಗದಲ್ಲಿ ಮತ್ತು ಜ್ಯೋತಿಷಿಗಳನ್ನ ಕೇಳಿಕೊಂಡು ಆ ಕಾಲಗಳಲ್ಲಿ ಅವರು ಗುರು ಶನಿ ಇವರ ವಿಶೇಷವಾದ ಅನುಗ್ರಹವನ್ನು ಪಡೆಯಬೇಕು. ಗುರುಗಳ ಅನುಗ್ರಹವನ್ನು ಪಡೆಯಬೇಕು. ಗುರುಗಳಿಂದ ಪರಮಾತ್ಮ ನಮಗೆ ಅನುಗ್ರಹ
ಅನುಗ್ರಹ ಗುರುದ್ವಾರ ಸುಪ್ರಸನ್ನ ಸ್ಥಾನ, ಗುರುದ್ವಾರನೇ ನಮಗೆ ಪ್ರಸನ್ನನಾಗುವಂಥವನಾಗಿ ಇದ್ದಾನೆ ಎನ್ನುವಂತಹ ದೃಷ್ಟಿಯಿಂದ ಈ ಸಾಡೆ ಸಾತಿ ವಿಚಾರವನ್ನು ಇನ್ನಷ್ಟು ಸರಿಯಾಗಿ ಗುರುಗಳಿಂದ ತಿಳಿದುಕೊಳ್ಳಬೇಕು. ಮತ್ತು ಇನ್ನೊಂದು ವಿಚಾರದ ಶನಿಯ ಪಾದದ ವಿಚಾರ. ಶನಿಯ ಪಾದ ಮೇಷ ವೃಷಭ ಅವರಿಗೆ ನೀವು ಬಂದು ಕೇಳಿದ್ರೆ ನಾವು ಇಲ್ಲಿ ಹೇಳ್ತೀವಿ ಯಾವ ಪಾದದಿಂದ ಶನಿ ಬಂದಾನೆ, ಯಾವ ಪಾದದಿಂದ ಗುರು ಬಂದಾನೆ, ಅವ್ರಿಗೆ ಏನು ಫಲವಾಗುವಂತಹದ್ದಾಗಿದೆ ಎಂದು ತಿಳಿದುಕೊಂಡು ಗುರು ಶನಿ ಪಾದವನ್ನು ಕೂಡ ಚಿಂತನೆ ಮಾಡಬೇಕು ಎಂದು ಇರುವುದರಿಂದ ಶ್ರೀ ಶಾಲಿವಾಹನ ಶಕೆ 1941 ವಿಕಾರಿ ನಾಮ ಸಂವತ್ಸರ. ಇವತ್ತು ವಿಕಾರಿ ಅದೇ ವಿಕಾರ ಅಂತ ಹೇಳಿ ಅಸ್ಥಿ ಜಾಯತೆ ಪರಿಣಮತೆ ಅಪಕ್ಷೀಯತೆ ಎನ್ನುವಂತಹ ಏನು ವಿಕಾರಗಳಾಗುವಂಥವಾಗಿವೆಯೋ ವಿಕಾರಗಳನ್ನು ಪರಮಾತ್ಮ ಪರಿಹಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡಲಿ ಎನ್ನುವಂತಹ ದೃಷ್ಟಿಯಿಂದ ಇದು ವಿಕಾರಿ ನಾಮ ಸಂವತ್ಸರ. ಉತ್ತರಾಯಣ, ವಸಂತ ಋತು ಮತ್ತು ಮಾಸ ನಿಯಾಮಕ ಪದ್ಮ ವಿಷ್ಣು, ಚೈತ್ರ ಮಾಸ ಶುಕ್ಲ ಪಕ್ಷ, ಪ್ರತಿಪದಾ ತಿಥಿ ಇವತ್ತು ಶನಿವಾರ 6ನೇ ತಾರೀಕು. ಇವತ್ತು ಪ್ರತಿಪದ 20 ಗಂಟೆ 39 ಫಲ ಅಂದರೆ 14 ತಾಸು 35 ಮಿನಿಟ್ ಇರ್ತದೆ. ಮತ್ತು ರೇವತಿ ನಕ್ಷತ್ರ 1 ಗಂಟೆ 4 ಫಲ ಅಂದರೆ 6 ತಾಸು 45 ಮಿನಿಟ್ ಇರ್ತದೆ. ವೈದರ್ತಿ ಯೋಗ 37-47, ಭವಕರಣ 20-39, ದಿನಮಾನ 30-38, ರವಿ ಉದಯ 6:19, ರವಿ ಅಸ್ತ 6:41. ಈ ರೀತಿಯಾಗಿ ಆ ತಿಥಿಯಲ್ಲಿ ಶ್ರಾದ್ದಗಳು ಬರ್ತವೆ. ಯಾಕಂದರೆ ದೇವ ಪಿತೃ ಕಾರ್ಯ ನ ಪ್ರಮದಿತವ್ಯ. ಮನುಷ್ಯ ದೇವತಾ ಕಾರ್ಯ ಎಷ್ಟು ಮಹತ್ವದ್ದು, ಪಿತೃ ಕಾರ್ಯನೂ ಅಷ್ಟೇ ಮಹತ್ವದ್ದಾಗುವಂತಹದ್ದಾಗಿದೆ. ಆ ಕಾಲದಲ್ಲಿ ದೇವತಾ ಕಾರ್ಯದಂತೆ ಪಿತೃ ಕಾರ್ಯಗಳನ್ನು ನಾವು ಮಾಡಬೇಕೆನ್ನುವಂತಹ ದೃಷ್ಟಿಯಿಂದ ಶ್ರಾದ್ದ ತಿಥಿಗಳನ್ನು ಹಾಕಿದ್ದಾರೆ ನಮ್ಮ ಉಪಕಾರಕ್ಕಾಗಿ. ಆದ್ದರಿಂದ ಯಾವ ದಿವಸ ನಮ್ಮ ಪಿತೃಗಳ ಶ್ರಾದ್ದದನೋ ಅದನ್ನು ತಿಳಿದುಕೊಂಡು ಸರಿಯಾಗಿ ಮಾಡುವಂಥವರಾಗಬೇಕೆನ್ನುವಂತಹ ದೃಷ್ಟಿಯಿಂದ 7ನೇ ತಾರೀಕು ನಾಳೆ ರವಿವಾರದ ಅಶ್ವಿನಿ ನಕ್ಷತ್ರ. ಈ ದಿವಸ ಸಂವತ್ಸರ ಆರಂಭ ಆಯಿತು. ಅಭ್ಯಂಗ ಮಾಡಬೇಕು ಮತ್ತು ನಿಂಬ ಪುಷ್ಪ ಭಕ್ಷಣ ಮಾಡಬೇಕು, ಪಂಚಾಂಗ ಪೂಜೆ ಮಾಡಬೇಕು ಮತ್ತು ಶ್ರವಣ ಮಾಡಬೇಕು. ರಾಮನವರಾತ್ರ ಆರಂಭ. ರಾಮೋ ರಾಜಮನಿಸ್ಸದ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಯತ ನಿಶಾಚರ್ಯಮೋ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ ಎಂದು ಹೇಳಿದಂತೆ ನವರಾತ್ರ ಆರಂಭ. ಶ್ವೇತವರಾಹ ಕಲ್ಪಾದಿ. ಇವತ್ತು ಧ್ವಜವನ್ನು ಆರೋಹಣ ಮಾಡಬೇಕು ಮತ್ತು ಚಂದ್ರದರ್ಶನ ಇವತ್ತು ಇಷ್ಟಿ ಆಗುವಂತಹದ್ದಾಗಿದೆಯನ್ನು ನಾಳೆ ಒಂದು ವಿಶೇಷ ನಮಗಂತೂ ರಾಯಚೂರವರಿಗೆ. ಯಾಕಂದರೆ ಸತ್ಯಪ್ರಜ್ಞರ ಪುಣ್ಯತಿಥಿ ಆತ್ಪೂರ್ವದಲ್ಲಿರಬೇಕಂತ ಸತ್ಯಪ್ರಜ್ಞರ ಪುಣ್ಯತಿಥಿ. ಆ ಸತ್ಯಪ್ರಜ್ಞರು ಪ್ರಜ್ಞಾ ವೈದಾಂತಿಕೆ ವೇದಾಂತದಲ್ಲಿ ನಮಗೆ ಜ್ಞಾನವನ್ನು ಕೊಡುವಂಥವರಾಗಲಿ ಎಂದು ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಇನ್ನು ವೇದವ್ಯಾಸರಂತೂ ಬೆಳವಣಿಗೆಯಲ್ಲಿ ಇದ್ದವರು ಯಶ ಕೌಪೀನಂ ಅಗ್ನವದತ್ತಮೆ ವಿಶ್ರುತಂ. ಯಾರ ಕೌಪೀನವನ್ನು ಅಗ್ನಿಯಲ್ಲಿ ಹಾಕಿದರೂ ಕೂಡ ನದಗ್ಧಂ ಯಶ ಕೌಪೀನಂ. ಯಾರ ಕೌಪೀನ ಅದು ಸುಡುವಂತಹದಾಗಲಿಲ್ಲ, ಅಷ್ಟು ಕೌಪೀನ ಶುದ್ಧಿ ಉಳ್ಳಂಥವರು ವೇದವ್ಯಾಸ ತೀರ್ಥರು. ಅದು ನಾಳೆ ವೇದವ್ಯಾಸ ತೀರ್ಥರ ಬೆಳವಣಿಗೆಯಲ್ಲಿ ಮತ್ತು ಆತ್ಪೂರ್ವದಲ್ಲಿ ಸತ್ಯಪ್ರಜ್ಞ ತೀರ್ಥರ ಆರಾಧನೆಯಾಗುವಂತಹದ್ದಾಗಿದೆ. ಅಂತಹ ಸತ್ಯಪ್ರಜ್ಞರು 4 ಜನರಿದ್ದಾರೆ ಆತ್ಪೂರ್ನಲ್ಲಿ. ಸತ್ಯಕಾಮರು, ಸತ್ಯೇಷ್ಟರು, ಸತ್ಯಧೀರರು ಮತ್ತು ಸತ್ಯಪ್ರಜ್ಞರು ಎನ್ನುವಂತಹ 4ಗಳು. ಯಾಕಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂತಹ ಚತುರ್ವೇದ ಪುರುಷಾರ್ಥಗಳನ್ನು ಕೊಡುವುದಕ್ಕಾಗಿಯೇ ಅವರು ಇರುವಂಥವರಾಗಿ ಇದ್ದಾರೆ. ಇಂತಹ ಸತ್ಯಪ್ರಜ್ಞರು ನಮಗೆ ಅನುಗ್ರಹ ಮಾಡಲಿ ಎನ್ನುವಂತಹ ದೃಷ್ಟಿಯಿಂದ ನಿತ್ಯ ಇದನ್ನು ದೇವರ ಮುಂದೆ ಇಟ್ಕೋಬೇಕು, ನಿತ್ಯ ಇದನ್ನು ತಿಳ್ಕೋಬೇಕು. ಯಾವ ದಿವಸ ಏನದ. ಯಾಕಂದರೆ ಮೊದಲೇ ಹೇಳಿದಂತೆ ದೇಶ ಕಾಲೋಚಿತ ಧರ್ಮ ಕರ್ಮಾಸಕ್ತರ. ಆ ದೇಶದಲ್ಲಿ ಆ ದೇಶವನ್ನು ತಿಳಿದುಕೊಂಡು ನಾವು ಕರ್ಮಗಳನ್ನು ಮಾಡಬೇಕೆನ್ನುವಂತಹ ದೃಷ್ಟಿಯಿಂದ ಈ ದಿವಸ ಗುರುಗಳ ಅನುಗ್ರಹದಿಂದ ನಾವು ಮಾಡುವಂತಹ ಕರ್ಮ ಗುರುದ್ವಾರ ಪರಮಾತ್ಮ ಅನುಗ್ರಹ ಮಾಡಲಿ ಎನ್ನುವಂತಹ ದೃಷ್ಟಿಯಿಂದ ಆ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಿದರೆ ಗುರುಗಳು ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಾರೆ ಎಂದು ಹೇಳಿ ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಂತರ ಸೀತಾಪದೇ ಶ್ರೀರಾಮಚಂದ್ರಾಭಿನ್ನ ಅಸ್ಮದ್ ಕುಲದೇವತಾತ್ಮ ರುಕ್ಮಿಣಿ ಪಾಂಡುರಂಗ ಪ್ರಿಯತಾಂ ಪ್ರೀತೋ ಭಗೋ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.